ಅದರಲ್ಲಿ ಎಷ್ಟಿದೆ ಎಳ್ಳೀರು? ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ರು ಮುಂಚೆ ಓದ್ಕೊಳ್ರು ಅಂತ. ನಾವು ಅವಾಗ ಏನು ಮಾಡ್ತಿದ್ವಿ ಹೇಳು, ಈಜ ಆಡ್ಕೊಂಡು ಅಲ್ಲಿ ಇಲ್ಲಿ ಆಚೆ ಹೊಡ್ಕೊಂಡು ಇರ್ತಾ ಇದ್ವಿ. ನಮ್ಮ ಪರಿಸ್ಥಿತಿ ಈ ಥರ ಆಗ್ಬಿಟ್ಟಿದೆ, ಏನು ಮಾಡೋದು? ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಿಂದ ನಮ್ಮೂರಿಗೆ ಬಂದಿದ್ದೀವಿ. ಸೊ ಬೆಂಗಳೂರಲ್ಲಿ ಇದ್ದು ಬೋರ್ ಹೊಡಿತಾ ಇತ್ತು, ಅದಕ್ಕೆ ಇವಾಗ ಊರಿಗೆ ಬಂದಿದ್ದೀವಿ. ಸೊ ನಮ್ಮ ಫ್ರೆಂಡವ್ರ ಹೊಲಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೀವಿ ಎಳ್ಳೂರು ಕುಡಿಯೋಕ್ಕೆ. ಅಲ್ಲೇ ಇರೋದು ನಮ್ಮ ಫ್ರೆಂಡವ್ರ ತೋಟ, ಹಿಂದುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ. ಸೊ ಬನ್ನಿ, ಹಳ್ಳಿ ಬೆಂಗಳೂರಲ್ಲಿ ಇದ್ದು ಒಂಥರ ಬೋರ್ ಹೊಡೆದಿತ್ತು. ಆ ಬಿಲ್ಡಿಂಗ್ಗಳು ನೋಡಿ, ಗಾಡಿಗಳನ್ನ ಸೌಂಡ್ ಕೇಳಿಸ್ಕೊಂಡು ಒಂಥರ ಕರ್ಕಶ ಅಂತಿತ್ತು ಮೈಂಡೆಲ್ಲ. ಇವಾಗ ಹಳ್ಳಿ ವಾತಾವರಣನ ಸವಿಯೋಣ ಬನ್ನಿ. ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ಬನ್ನಿ ಹೋಗೋಣ. ವಾತಾವರಣ ಈ ಥರ ಕ್ಲೈಮೇಟು ನಾವು ಸಿಟಿಯಲ್ಲಿ ಹುಡುಕಿದ್ರು ಸಿಗಲ್ಲ. ಏನು ಕೂಲ್ ಆಗಿದೆ ನೋಡಿ, ಗಿಡಗಳ ಮಧ್ಯದಲ್ಲಿ ಮಳೆ ಬೇರೆ ಬಂದಿದೆ. ಈ ಥರ ಒಂಥರ ಫೀಲು ಹಳ್ಳಿ ವಾತಾವರಣಕ್ಕೆ ಬಂದರೆ. ಇಲ್ಲಿ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಅವಾಗೆ ಬಂದಿದ್ದಾರೆ, ನಾವಿನ್ನ ಇವಾಗ ಬರ್ತಾ ಇದ್ದೀವಿ. ಭರತ್ ಅವರು, ಸುರೇಶ್ ಅವರು, ಕಣ್ಣ ಅವರು ಬಂದಿದ್ದಾರೆ. ಸೊ ಏನಾನ ಎಲ್ಲಿ ಕಿತ್ತಿದ್ರು ಅವಾಗೆ? ಇನ್ನೂ ಇಲ್ಲ, ದಾರಿನೇ ಇಲ್ಲ ಹೋಗೋಕ್ಕೆ. ದಾರಿ ಇಲ್ಲ. ನಮ್ಮ ಗಿರೀಶ್ ಅನ್ನ ಅವ್ರದ್ದು ತೋಟ, ಗಿರೀಶ್ ರೆಡ್ಡಿ ಅವರು. ಸೊ ಬನ್ನಿ ಇವಾಗ ಹೋಗಿ ಇಟ್ಟು ಎಳ್ಳಿ ಕಿತ್ಕೊಂಡು ಬಿಡೋಣ. ಹೀರೆಕಾಯಿ, ನಮ್ಮಣ್ಣ ಹೀರೆಕಾಯಿ ಹಾಕ್ಬಿಟ್ಟವನೆ. ಇದ್ದಿದ್ರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಬೋದಾಯ್ತು. ಹೇಗೆ ಇದನ್ನ ನಾಟಿ ಮಾಡೋದು, ಹೇಗೆ ಬೆಳೆಯೋದು ಅಂತ. ಯಾವ ಮರದಲ್ಲಿ ಎಳ್ಳೀರು? ಇಲ್ಲೇ ನೋಡಿ, ಆಗುತ್ತೇನೋ, ಅದು ಕಾಣಿಸ್ತದಲ್ಲ ಅಲ್ಲಿ. ರಂಗಸ್ವಾಮಿ ಅಣ್ಣ, ಇವಾಗ ನಾವು ಬೆಂಗಳೂರಲ್ಲಿ ಇರ್ತೀವಿ. ಈ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಇದ್ದಿದ್ದು. ಇವಾಗ ನಾವು ಬೆಂಗಳೂರಿಗೆ ಹೋಗಿದ್ದೀವಿ, ಕಾರಣಾಂತರಗಳಿಂದ ದುಡಿಯೋಕ್ಕೆ ಅದಕ್ಕೆ ಇದಕ್ಕೆ ಹೋಗಿದ್ದೀವಿ. ಅಲ್ಲೇ ಲೈಫು, ಇಲ್ಲಿ ಹಳ್ಳಿಗೆ ಬಂದರೆ ಇಲ್ಲೇ ವಾತಾವರಣ, ಅಲ್ಲಿ ವಾತಾವರಣ ಹೇಗೆ ಅನ್ನಿಸ್ತೈತೆ ನಿಮಗೆ? ಅಯ್ಯೋ, ಓಲಾ ಒಬ್ಬರು ಓಡಿಸೋದಕ್ಕಿಂತ ಇಲ್ಲಿ ಬಂದ್ಬಿಟ್ಟು ಏನಾದರೂ ಹಸು ಗಿಸು ಕಟ್ಕೊಂಡ್ಬಿಟ್ಟು ಸೀಮೆ ಅಷ್ಟನೋ ಆ ಥರ ಏನಾದರೂ ಇಲ್ಲೇ ಇರೋದು ತುಂಬ ಬೆಸ್ಟ್ ಅನಿಸುತ್ತೆ ಅಲ್ವಾ? ಅಲ್ಲಿರೋ ಟ್ರಾಫಿಕ್ಕು ಸ್ವಾಮಿ, ಬೆಳಿಗ್ಗೆ ಹೊತ್ತು ಒಂದು ಡ್ಯೂಟಿ ಮಾಡೋಣ ಅಂತ ಆನ್ ಮಾಡಿದ್ರಿ ಅನ್ಕೋ ಓಲಾ ಒಬ್ಬರಲ್ಲಿ, ಏರ್ಪೋರ್ಟ್ಗೆ ಮನೆ ದಿನ ಹೋಗಿದ್ದೀನಿ, ಎಲೆಕ್ಟ್ರಾನ್ ಸಿಟಿಯಿಂದ ಬಿದ್ದಿದೆ. 3 ಅವರ್ ಡ್ರಾಪ್ ಮಾಡಿದ್ದೀನಿ. ಫುಲ್ಲು ಮಳೆ ಅಂದರೆ ಮಳೆ, ಫುಲ್ಲು ಟ್ರಾಫಿಕ್ಕು. ಯಾಕಪ್ಪ ಈ ಪರಿಸ್ಥಿತಿ ಅಂತ ಅದಕ್ಕೆ ಹೇಳೋದು ಯೂತ್ಗೆಲ್ಲರಿಗೂ. ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ರು ಮುಂಚೆ ಓದ್ಕೊಳ್ರು ಅಂತ. ನಾವು ಅವಾಗ ಏನು ಮಾಡ್ತಿದ್ವಿ ಹೇಳು, ಈಜ ಆಡ್ಕೊಂಡು ಅಲ್ಲಿ ಇಲ್ಲಿ ಆಚೆ ಹೊಡ್ಕೊಂಡು ಇರ್ತಾ ಇದ್ವಿ. ನಮ್ಮ ಪರಿಸ್ಥಿತಿ ಈ ಥರ ಆಗ್ಬಿಟ್ಟಿದೆ, ಏನು ಮಾಡೋದು? ಓದಿದ್ರೆ ನಾವೆಲ್ಲ ಒಂದು ಕಂಪ್ನಿಯಲ್ಲಿ ಎಲ್ಲ ಜಾಬ್ ಮಾಡ್ಕೊಂಡಿರ್ತೀವಿ. ಇವಾಗ ಹಳ್ಳಿ ವಾತಾವರಣ ಹೆಂಗೆ ಅನಿಸ್ತೈತೆ ಅಣ್ಣ ನಿಮಗೆ? ಅಲ್ಲಿರೋದ್ಗಿಂತ ಇವಾಗ ಅಲ್ಲಿ ಟ್ರಾಫಿಕ್ ತುಂಬ ಇರುತ್ತೆ. ಈ ಕಡೆ ಒಂದು 2 ದಿನ ಈ ಕಡೆ ಬರ್ತೀವಿ ಊರ ಕಡೆ ನೆಮ್ಮದಿಯಾಗಿರೋಣ ಅಂದ್ಬಿಟ್ಟು. ಸ್ವಲ್ಪ ನೋಡಿ, ಗಾಳಿ ವಾತಾವರಣ ಎಲ್ಲ ತಣ್ಣಗಿದೆ. ನಿನ್ನೆ ರಾತ್ರಿ ಫುಲ್ ಮಳೆ ಬಂದುಬಿಟ್ಟು ಎಲ್ಲಿ ಕಾಲಿಟ್ರೂ ಇದಾಗ್ತದೆ. ಬನ್ನಿ ಅಲ್ಲಿ ಎಳ್ಳೀರು ಕುತ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಮಾತಾಡೋಣ ಅಂತ. ಊರ ಕಡೆ ಬಂದಿದ್ದೀವಿ, ನೇಚರ್ ಎಂಜಾಯ್ ಮಾಡೋಣ ಬನ್ನಿ. ಸಣ್ಣ ಗಾಳಿ ಬೀಸ್ತಾ ಇದೆ. ಒಂದೊಂದ್ಸಲ ಇಲ್ಲ ಬೆಂಗಳೂರು ನಾವು ತಪ್ಪಾಗಿ ಮಾತಾಡಕ್ ಹೋಗ್ಬಾರ್ದು. ಬೆಂಗಳೂರು ಅಷ್ಟೇ ತುಂಬಾ ತಂಪಾಗಿರುತ್ತೆ. ಇವಾಗಿರೋ ಬೇಸಿಗೆ ಟೈಮಲ್ಲಿ ನಮಗೆ ಬೆಂಗಳೂರು ಅನ್ನೋದು ತುಂಬಾ ಒಳ್ಳೇದೆ. ಅಲ್ಲಿ ಗಿಡ ಮರ ಇನ್ನ ಬೆಳೆಸ್ಬೇಕು. ಅಲ್ಲಿ ಗಿಡ ಮರ ಇರೋದು ತುಂಬಾ ಚೆನ್ನಾಗಿದೆ ಅಲ್ವಾ ವಾತಾವರಣ ಎಲ್ಲ ಅಲ್ಗೂನು. ಅಂದ್ರೆ ಇಲ್ಲಿ ಬಂದ್ರೆ ಏನು ಸ್ವಲ್ಪ ಗಾಡಿ ಸೌಂಡ್ ಎಲ್ಲ ಕಮ್ಮಿ, ಏನಿರಲ್ಲ, ಪೀಸ್ಫುಲ್ ಆಗಿರುತ್ತೆ. ಎಲ್ಲ ಕೊಡದ ಕಡೆ ಬಂದು ಒಳ್ಳೆ ಗಾಳಿ, ಪೊಲ್ಯೂಷನ್ ಇರಲ್ಲ. ಅಲ್ಲಿ ಬೆಂಗಳೂರಲ್ಲಿ ಇದ್ರೆ ಇವಾಗ ಏನಾದ್ರು ಹೋಗ್ತಷ್ಟಂಗೆ ಬೆಂಗಳೂರಲ್ಲಿ ಮತ್ತೆ EMI ಸ್ಟಾರ್ಟು, ಮತ್ತೆ
ಸಮಸ್ಯೆ ಟೆನ್ಷನ್ನು ಮತ್ತೆ ಇದು ರೆಂಟ್ ಅಂತೆ ಮನೆ ಬಾಡಿಗೆ ಕರೆಂಟ್ ಇವಾಗ ಹಬ್ಬ ಬಂತು ಅಂತ ಒಂದ್ 2 ದಿನ ಊರಿಗೆ ಒಂದ್ 2 ದಿನ ಬಂದಷ್ಟಂಗೆ ಹಂಗೆ ಹಂಗೆ ಮೂರನೇ ದಿನ ಊರ್ಗೆ ಬೆಂಗಳೂರಿಗೆ ಹೊರಡ್ಬೇಕಂದ್ರೆ ಏನೋ ಒಂಥರ ಒಂಥರ ಬೇಜಾರು ಮತ್ತೆ ಹೋಗ್ಬೇಕೆ ಕೆಲ್ಸಕ್ಕೆ ಮತ್ತೆ ಹೋಗ್ಬೇಕು ಕೆಲಸ ಮಾಡೋಕೆ ಅವ್ರ ಮನೆ ಬಿಟ್ಟು ಹೋಗ್ತಾ ಇದ್ವಲ್ಲಪ್ಪ ಅನ್ನೋ ಫೀಲಿಂಗ್ 2 ದಿನ ಹೋಗ್ತಷ್ಟೇ ಏನ್ ಮಾಡಕ್ಕಾಗಲ್ಲ ನಮ್ ಕೆಲಸ EMI ಆ ಫೋನ್ EMI ಅಂತ ಇವ್ರಿಗೆ ನೋಡಿ ಇವ್ರಿಗೊಂದು ಅದೇ ಟಿಟಿ ಕಾಸು ಕಟ್ಬೇಕು ಕಟ್ಟಿಲ್ಲ ಅಂದ್ರೆ ಏನೋ ಮಾಡ್ತಾ ಇದ್ದ 15ನೇ ತಾರೀಕು ಕಟ್ಟಿಲ್ಲ ಅಂದ್ರೆ 2,000 ರೂಪಾಯಿ ಹಾಕ್ತೀನಪ್ಪ ಕಟ್ಟಿ ಅಷ್ಟೇ ಅಂದ್ಬಿಡ್ತಾನೆ ರಂಗಸ್ವಾಮಿ ಏನ್ ಮಾತಾಡೋದು ಹೋಗ್ಬೇಕಲ್ಲ ನಮ್ಮ ಪರಿಸ್ಥಿತಿ ಹಿಂಗಿದೆ. ಸರಿ ಮರದಲ್ಲಿ ಎಲ್ಲಿ ಯಾವ ಇದಾವ ನೋಡಮ್ ಬನ್ನಿ. ಆ ಕಡೆ ಮರ ಯಾವ ಕಡೆ ಈ ಕಡೆ ಹೋಗೋಣ ಬನ್ನಿ ಅಲ್ಲಿಲ್ಲ ಅಂತ ಗಿರಿಯನ್ನು ಫೋನ್ ಮಾಡಿ ಬರ್ತಾರಲ್ಲ ಹೇಳಿದ್ದೀನ ಎನ್ನ ಇಲ್ಲ ಇಲ್ಲಿ ಔಷಧಿ ಹೊಡೆದಿರ್ತಾರೆ ನೆನ್ನೆ ಮಳೆ ಬಂದ ಕಿತ್ಕೊಳ್ಳೋ ಕಾಯಿ ಎಲ್ಲ ದೊರಗೆ ಕಿತ್ಕೊಂಡಿದ್ಯಾ. ಊರೊಳಗೆ ಬಂದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಈ ತರ ಅಡಿಕೆ ಮರ ಹಾಕೊಂಡು ಒಂದೆರಡು ಎಕರೆಗೆ ಒಂದ್ 4 ಹಸಿಮೆಸ ಮಾಡ್ಕೊಂಡು ಆರಾಮಾಗಿ ಊರಲ್ಲಿ ಇರ್ಬೇಕು. ಆಗಲ್ಲ ಗುರು, ನಮ್ಮ ಕಮಿಟ್ಮೆಂಟ್ ಇಲ್ಲಿ ಎಷ್ಟಿರುತ್ತೆ ಗೊತ್ತಾ? ಅದೇ ನಾವು ಸಾಯೋ ಗಂಟ ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಲೈಫ್ ಎಂಜಾಯ್ ಮಾಡ್ಬೇಕಷ್ಟೇ. ಕಮಿಟ್ಮೆಂಟ್ ಇದ್ದೇ ಇರುತ್ತೆ, ಯಾವತ್ತೂ ಕಮಿಟ್ಮೆಂಟ್ ಇಲ್ಲ ಅನ್ನೋದು ನಾವು ಮಾಡ್ಕೊಳ್ಳೋದೇ ಎಲ್ಲ ನಾವು ಮಾಡ್ಕೊಂಡಿರ್ತೀವಿ. ನಾವು ಕೆಲಸ ಮಾಡೋವಾಗ ಎಷ್ಟು ಚೆನ್ನಾಗಿ ಫ್ರೀಯಾಗಿದ್ದು ಗೊತ್ತಾ? ಅವಾಗ ನಾನು 5,000 ರೂಪಾಯಿ ಪೇಮೆಂಟ್ ತೊಗೊಂಡವಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ? ಟೆನ್ಷನ್ ಇದ್ದಿದ್ದಿಲ್ಲ. ಇವಾಗ 50,000 ಸಂಪಾದನೆ ಮಾಡೋಕೆ ಹೋದರೆ 1 ಲಕ್ಷ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಏನು ಮಾಡೋದು ಎಲ್ಲಪ್ಪ ಎಳ್ಳೀರು ಎಲ್ಲ ಐತೆ ಅಂದಲ್ಲ ಅವೆಲ್ಲ ಚಿಕ್ಕ ಬಾರಲ್ಲಿ ಇಲ್ಲ ಇರೋದು. ಆ ಮರದಾಗ ಇದಾವೆ. ಎಷ್ಟನೇ ಮಾಡ್ದಲ್ ಗುರು? ಅಲ್ಲೊಂದು ಮರ ಇತ್ತು, ಅದ್ರ ಇತ್ತು ಅಲ್ಲಿ ಹೋಗ್ಬೇಕಾಯ್ತು. ಎಲ್ಲ ತಾಯಾಗವೆ ಎಳ್ಳಿ ಯಾವ ಇಲ್ಲ. ಅಲ್ಲೊಂದು ಮರ ಐತೆ, ಅಲ್ಗೊಂದು ಬರ್ರಿ. ಹಿಂಗೆ ಒಂದು ಬರ. ಬರೋ ಓಯ್ ರಂಗಸ್ವಾಮಿ ಪಾಪ ಲೆಜೆಂಡು ಬರ್ತಾರೆ ಬಾಯ್. ಇನ್ನ ಎಷ್ಟು ದೂರ ಹೋಗಬೇಕು? ಅಲ್ಲಿ ಓಡಾಡ್ಬೇಕಣ. ಬೆಂಗಳೂರಲ್ಲಿ ನಾವು ಒಳಗೆ ಹೋದ್ರೆ ನಾವು ಹೊರಗೆ ಬರೋಕ್ಕೆ 9 ಅವರ್ ಬೇಕು. ಏನೋ ಒಂಥರ ಜೈಲಲ್ಲಿ ಆಗ್ತಂಗೆ ಇರುತ್ತೆ. ಇಲ್ಲಿ ನೋಡೋ ಆರಾಮ ಪೀಸ್ಫುಲ್ಲಾಗಿ ಓಡಾಡ್ಬೋದು. ನಾನು ಇಲ್ಲೇ ಇರ್ತೀನಿ ಬಂದ್ಬಿಟ್ಟು. ಅಪ್ಪ ನಮ್ಮ ಕೈಲಿ ಆಗಲ್ಲಪ್ಪ. ಇಲ್ಲೇ ಬಂದು ನಾವು ಬೇಸಾಯ ಮಾಡ್ಕೊಂಡಿದ್ವಿ. ಅಲ್ಲಿ ಏನು ಈಚೆ ಒಳಗೆ ಹೋದ್ರೆ ಹೊರಕ್ಕೆ ಬಿಡಲ್ಲ. ಇನ್ನು ಯಾವಾಗನ್ನಪ್ಪ ಏನನ್ನ ಮಾಡು, ಮಾಡಿದ್ದೆ ನೀನೇ ರಾಜ. ಬರೋ ಬೇಗ ಆ ಟೈಮ್ ಆಯ್ತದೆ. ಇವತ್ತು ನಿಮ್ಮ ಫ್ಯಾಕ್ಟ್ರಿ ಇಲ್ವಾ? ಇವತ್ತು ನಿಮಗೆ ಲೀವಾ? ಇವತ್ತು ರಜೆ ಹಾಕಿದ್ವಿ. ನೀನೇ ಆಳ್ಬಾರ್ದಲ್ಲಪ್ಪ. ಹೋಗ್ಬೇಡ ಇರು ಹೋಗೋಣ ಏ ಯಾವಾಗಲೂ ಇರುತ್ತೆ ಬಾರೋ ಬೆಂಗಳೂರಲ್ಲಿ. ಅಂತ. ಏಯ್ ಇದೇನ ಇದು? ಏನು ಯಾವ ಸಮಾಧಿ? ಅವೆಲ್ಲ ಭಯ ಗಿಯ ಪಡಬಾರ್ದು ನಾವು. ಏನಾಗಲ್ಲ. ಮೋದು ಸುಸ್ತಾಗ್ಬಿಟ್ಟವನೇ ಅಷ್ಟು ದೂರದಿಂದ ಬಂದು. ಸುತ್ತಾಗ್ತಾನೆ. ಮಳೆ ಇದೆ, ಮಳೆಗೆ ಹಬೆ ಇದೆ. ಅಲ್ಲ ಗುರು, ನೀನು ಎಳ್ಳೀರು ಕುಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನೋಡಲ್ಲಿ ಬರೀ ಮೊಬೈಲ್. ಅವ್ನು ಬ್ಯಾಟ್ರಿ ಸ್ವಿಚ್ ಆಫ್ ಆಗೋ ಗಂಟ ಬರೀ ರೀಲ್ಸ್ ನೋಡ್ತಾನೇ ಇರ್ತಾನೆ. ಇವನು ಅಷ್ಟೇ, ಆ ಹುಡುಗ ನೋಡ ಎಲ್ಲರ ಕೈಲೂ ಫೋನು. ಈ ಫೋನಲ್ಲಿ ಬಂದುಬಿಟ್ಟು ಅಪ್ಪ ಸ್ವಾಮಿ ನೋಡ ಬುದ್ಧಿ ಇಲ್ಲನ್ರ ನಿಮ್ಗಲ್ಲಿ. ಥೂ 3 ಬಿಟ್ಟಾರ ತಂದು ದಂಡ ಪಿಂಡಗಳು ಇವರೆಲ್ಲ. ಅಲ್ಲೋಡಲ್ಲಿ ಎಷ್ಟು ಬೈತಾಯಿದ್ರು ನನ್ನಲ್ಲ ಅಂದ್ಕೊಂಡು. ಇವನೇನು ನೋಡ್ತಾನೆ? ಬನ್ನಿ ನೋಡೋಣ. ಬಿಡೋ ಫೋನು ಇಲ್ಲಾದ್ರೂ ಇಷ್ಟೊತ್ತೇನೆ ಹೇಳ್ದೆ. ಅರುಣ್ ಅವ್ರಿಗೆ ಅಂದರೆ ತುಂಬ ಪ್ರಾಕ್ಟೀಸ್ ಇದೆ ಅನ್ಸುತ್ತಪ್ಪ. ಇವಾಗಿಲ್ಲ, ಅವಾಗ ಚೆನ್ನಾಗಿ ಹತ್ತಿದ್ವಿ. ಇವಾಗ ಅಷ್ಟೊಂದು ಪ್ರಾಕ್ಟೀಸ್. ಬೆಂಗಳೂರಿಗೆ ಹೋಗಿ ಎಲ್ಲ ಮರ್ತೋದ್ವಿ.
ಅದರಲ್ಲಿ ಎಷ್ಟಿದೆ ಎಳ್ಳೀರು? ಎಲ್ಲಿದಪ್ಪ? ಆ ಮರ ಹತ್ತಿದ್ರೆ ಆಗಿರೋದು ಗುರು, ಅಷ್ಟು ತುಂಬ ಇದೆ ಅದರಲ್ಲಿ. ಹುಷಾರು. ಆ ತೆಂಗಿನ ಗರಿ ಎಲ್ಲ ಇದಾಗ್ಬಿಟ್ಟಿದೆ ಒಣಗಿ, ಆದರೆ ತುಂಬ ಹುಷಾರಾಗಿ ಹತ್ಬೇಕು ಗುರು. ಆಗಿಲ್ಲ ಅಂದರೆ ಬಿಟ್ಬಿಡು, ತುಂಬ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡ. ಅಂತೂ ಇಂತೂ ಮರದ ಮೇಲೆ ಹೋಗಿದ್ದಾರೆ ಅರುಣ್ ಅವರು. ಇನ್ನ ಇಲ್ಲೇ ಇದೆಯಪ್ಪ, ಬಂದೇನೋ ಎಲ್ಲರೂ ಇದೆ ಹುಡುಗ ಮುಡೋಣ ಮಾಡ್ಕೊಂಡು. ಸರಿ ಸರಿ ಆಯ್ತು. ಬೈಸರ ಮರ ಹತ್ಬೇಕಾದ್ರೆ ಗಾಯ ಆಯ್ತು, ಆದ್ರೂ ಎಳ್ನೀರು ಸಿಕ್ತಾವ ಅನ್ನೋ ಖುಷಿ. ಒಂದು ಎಳ್ನೀರು ಬೇಕು ಅಂದ್ರೆ ಬೆಂಗಳೂರಲ್ಲಿ 50 ರೂಪಾಯಿ ಕೊಡಬೇಕು. ಇವತ್ತಿನ ಈ ಹಳ್ಳಿ ಲೈಫು ಮುಗೀತು, ಎಳ್ನೀರೆಲ್ಲ ಕುಡ್ಕೊಂಬಂದ್ವಿ. ಸೊ ನೀವು ಕೂಡ ನಿಮ್ಮೂರಿಗೆ ಹೋಗಿ, ಯಾವತ್ತೂ ಇದ್ದಿದ್ದೆ ಕೆಲಸ, ಕಮಿಟ್ಮೆಂಟ್ಸು, ದುಡ್ಡು, ಕಾಸು ಅಂತ ಒಂದೆರಡು ದಿನ ಹಬ್ಬಕ್ಕೆ ಅಂತ ಊರಿಗೆ ಹೋದರೆ, ಅಥವಾ ಯಾವುದೋ ಫ್ರೆಂಡ್ ಮದುವೆ ಅದಕ್ಕೂ ಇದಕ್ಕಂತ ಊರಿಗೆ ಹೋದಾಗ ಈ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.